ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ, ಅದರ 9ನೇ ವಾಕ್ಯ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವು, ಮೀನುಗಳು ತಂಡೋಪತಂಡವಾಗಿರುವವು. ಈ ತೊರೆಯು ಎಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಈ 47ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ಒಂದು ನೀರು ಹೊರಡ್ತಾ ಇರೋದನ್ನು ನೋಡ್ತೇವೆ. ನೀರು ಮೂಡಲಿಗೆ ಹರಿತಾ ಇತ್ತು. ಹರಿದು ಏನಾಯಿತು, ಅದು ಇನ್ಕ್ರೀಸ್ ಆಗ್ತಾ ಬಂತು. ಅದು ಜಾಸ್ತಿ ಆಗ್ತಾ ಇದೆ. ದೊಡ್ಡ ಪ್ರವಾಹವಾಗಿ, ದೊಡ್ಡ ತೊರೆಯಾಗಿ ಅದು ಮುಂದೆ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ತೊರೆ ಹೋಗ್ತಾ ಇದೆ, ಅಥವಾ ಈ ನದಿ, ಈ ಒಂದು ಪ್ರವಾಹ ಹರಿತಾ ಇದೆ. ಹರಿತಾ ಅದು ಮುಂದೆ ಹೋಗ್ತಾ ಇರಬೇಕಾದ್ರೆ ಅದು ಲವಣ ಸಮುದ್ರಕ್ಕೆ ಬೀಳುತ್ತೆ. ಅದು ಲವಣ ಸಮುದ್ರದ ನೀರು ಸಿಹಿಯಾಗುತ್ತೆ. ಈ 3 ಕಾರ್ಯಗಳನ್ನು ನಾವಲ್ಲಿ ನೋಡ್ತೇವೆ. ಒಂದನೇದಾಗಿ 8ನೇ ವಾಕ್ಯ ಕೊನೆ ಭಾಗದಲ್ಲಿ ನೋಡ್ತೀವಿ, ಅದರ ನೀರು ಸಿಹಿಯಾಗುವುದು. ಎಲ್ಲಿ ಈ ಪ್ರವಾಹ ಲವಣ ಸಮುದ್ರಕ್ಕೆ ಬಿದ್ದಾಗ ಆ ನೀರು ಸಿಹಿಯಾಗುವುದು. 9ನೇ ವಾಕ್ಯದಲ್ಲಿ ನೋಡ್ತೀವಿ, ಈ ತೊರೆ ಎಲ್ಲೆಲ್ಲಿ ಹರಿತದೋ ಅಲ್ಲೆಲ್ಲ ಏನಾಗುತ್ತೆ, ಸಕಲ ವಿಧ ಜಲ ಜಂತುಗಳು, ಜೀವ ಇಲ್ಲದೆ ಇರೋದು ಜೀವ ಬರ್ತದೆ. 9ನೇ ವಾಕ್ಯ ಕೊನೆಯ ಭಾಗದಲ್ಲಿ, ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗತ್ತೆ. ಹಾಗಾದರೆ ಇದು ಏನು ಮಾಡುತ್ತೆ? ಸಿಹಿ ಮಾಡುತ್ತೆ, ಜೀವ ಕೊಡುತ್ತೆ, ಬದುಕಿ ಬಾಳುವ ಹಾಗೆ ಸಹಾಯ ಮಾಡುತ್ತೆ. ಮುಂದಿನ ವಾಕ್ಯಗಳು ಓದ್ತೇವೆ, ಮರಗಳು ಬೆಳೀತದೆ, ಎಲ್ಲ ರೀತಿಯ ಒಂದು ಅಭಿವೃದ್ಧಿ, ಸಮೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ತೊರೆ ಎಲ್ಲಿಂದ ಬಂದಿದೆ? ಇದು ದೇವಾಲಯದ ಹೊಸ್ತಿಲಿನಿಂದ ಬಂದಿದೆ, ದೇವಾಲಯದ ಬಳಿಯಿಂದ ಬಂದಿದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೆ, ಪವಿತ್ರಾತ್ಮನ ನದಿ ನಿನ್ನಲ್ಲಿ ಹರಿದರೆ, ದೇವರಿಂದ ಬರುವಂತಹ ಆತ್ಮನ ನದಿ ನಿನ್ನಲ್ಲಿ ಹರಿಯುವುದಕ್ಕೆ ಪ್ರಾರಂಭವಾದರೆ, ನಿನ್ನ ಜೀವಿತದ ಉಪ್ಪಾದಂಥ ಅನುಭವ, ಲವಣ ಸಮುದ್ರದ ಅನುಭವ, ಕಹಿಯಾದಂಥ ಅನುಭವ, ಜೀವವಿಲ್ಲದಂತಹ ಅನುಭವ ನಿನ್ನ ಬಳಿಗೆ ಈ ಆತ್ಮ ಸುರಿದು ಬರುವಾಗ, ಈ ಆತ್ಮ ಹರಿದು ಬರುವಾಗ ನಿನ್ನ ಜೀವಿತದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಒಂದು ವೇಳೆ ಸತ್ತಂಥ ವಿಷಯಗಳಿಗೆ ಜೀವ ಕೊಡ್ತದೆ, ಬದುಕುವಂತಹ ರೀತಿಯಲ್ಲಿ ಕಾರ್ಯ ಮಾಡುವುದಕ್ಕೆ ಶಕ್ತವಾಗಿದೆ. ಲವಣ ಸಮುದ್ರಕ್ಕೆ ಬಿದ್ದಾಗ ಅಲ್ಲಿವರೆಗೂ ಜೀವ ಇಲ್ಲದಂತಹ ರೀತಿಯಲ್ಲಿ ಇರುವಂತಹ ಪ್ರಾಣಿಗಳು, ಲವಣ ಸಮುದ್ರ ಅಂದರೆ ಉಪ್ಪಿನ ಸಮುದ್ರ, ಉಪ್ಪಾದಂತಹ ಅನುಭವ, ಆ ನೀರನ್ನು ಕುಡಿಯುವುದಕ್ಕೆ ಯಾರಿಗೂ ಆಗಲ್ಲ. ಉಪ್ಪಿನ ನೀರು ಕುಡಿಯುವುದಕ್ಕೆ ಬಹಳ ಕಷ್ಟ, ಕುಡಿಯೋದಕ್ಕೆ ಆಗಲ್ಲ. ಆದರೆ ವಾಕ್ಯ ಹೇಳ್ತದೆ, ಆ ಸಮುದ್ರಕ್ಕೆ ಈ ತೊರೆ ಹೋಗಿ ಬೀಳ್ತಿದ್ದಂಗೆ ಆ ಉಪ್ಪು ನೀರೆಲ್ಲ ಏನಾಗುತ್ತೆ, ಸಿಹಿಯಾಗುತ್ತೆ. ನಿನ್ನ ಜೀವಿತದ ಉಪ್ಪಿನ ರೀತಿಯಲ್ಲಿರುವಂಥ ಅನುಭವ, ಕಹಿಯ ರೀತಿಯಲ್ಲಿರುವಂಥ ಅನುಭವ, ಈ ಪವಿತ್ರಾತ್ಮನ ನದಿ ನಿನ್ನಲ್ಲಿ ಬರುವಾಗ ಅದು ಸಿಹಿಯಾಗಿ ಮಾರ್ಪಡುತ್ತೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತವನ್ನು ಸಿಹಿಯಾಗಿ ಮಾರ್ಪಡಿಸುವಂತಹ ದೇವರು, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಂತರ ಮುಂದೆ ನಾವು ನೋಡ್ತೇವೆ 9ನೇ ವಾಕ್ಯದಲ್ಲಿ, ಇದು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲೆಲ್ಲ ಏನಾಗುತ್ತೆ, ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳ್ತದೆ. ಚಲಿಸಬೇಕಾಗಿತ್ತು, ಆದರೆ ಜೀವ ಇಲ್ಲದೆ ಇರೋದ್ರಿಂದ ಚಲಿಸ್ತಾ ಇಲ್ಲ. ಆದರೆ ಈಗ ಈ ನದಿ ಬಂದಾಗ ಚಲಿಸಬೇಕಾದದ್ದು, ಸ್ಟ್ರಕ್ ಆಗಿ ನಿಂತಿರುವಂಥದ್ದು, ಅದು ಚಲಿಸುವುದಕ್ಕೆ ಆರಂಭವಾಗಿದೆ. ನಿನ್ನ ಜೀವಿತದ ಸನ್ನಿವೇಶಗಳು ಒಂದು ವೇಳೆ ಸ್ಟ್ರಕ್ ಆಗಿ ನಿಂತಿರ್ಬೋದು. ಮುಂದಕ್ಕೆ ಹೋಗಬೇಕು ಅಂತ ಆಸೆ ಇತ್ತು, ಆದರೆ ಮುಂದಕ್ಕೆ ಹೋಗದೆ ತಡೆಯಾಗಿ ನಿಂತಿರುವಂತಹ, ಸ್ಟ್ರಕ್ ಆಗಿ ನಿಂತಿರುವಂತಹ, ಚಲನೆ ಇಲ್ಲದೆ ನಿಂತಿರುವಂತಹ ಸನ್ನಿವೇಶಗಳು ಯಾವುದೇ ಇದ್ದರೂ, ಈ ಪವಿತ್ರಾತ್ಮನ ನದಿ ನಿನ್ನಲ್ಲಿ ಇಳಿದು ಬರುವಾಗ, ನಿನ್ನೊಳಗೆ ಬರುವಾಗ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತವಾಗಿದೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ದೇವರೇ, ನನ್ನ ಜೀವಿತದಲ್ಲಿ ಚಲನೆ ಇಲ್ಲದೆ ನಿಂತಿರುವಂಥ ವಿಷಯಗಳು, ಚಲನೆ ಇಲ್ಲದೆ ನಿಂತಿರುವಂತಹ ಕೆಲಸ ಕಾರ್ಯಗಳು ನಡೆಯೋದೇ ಇಲ್ಲ ಎಂಬುದಾಗಿ
ತೋರುವಂತಹ ಕಾರ್ಯಗಳು. ಯೇಸುವೆ, ನಿನ್ನ ನಾಮದಲ್ಲಿ ಈ ನದಿಯನ್ನು ಕಳುಹಿಸಿ ನನ್ನ ಜೀವಿತದ ಚಲನೆ ಉಂಟಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಶಕ್ತನಾದ ದೇವರಿದ್ದಾನೆ. ಮಾತ್ರವಲ್ಲ, 9ನೇ ವಾಕ್ಯದಲ್ಲಿ ಓದ್ತೇವೆ, ಈ ತೊರೆ ಎಲ್ಲೆಲ್ಲಿ ಹರಿತದೋ ಅಲ್ಲೆಲ್ಲ ಜೀವ ಉಂಟಾಗತ್ತೆ. ಸತ್ತಂತಹ ವಿಷಯಗಳು, ಸತ್ತು ಹೋಯ್ತು ಇನ್ನಿದಕ್ಕೆ ಜೀವ ಇಲ್ಲ ಎಂಬುದಾಗಿ ನೆನೆಸುವಂಥ ವಿಷಯಗಳಿಗೂ ಜೀವ ಉಂಟಾಗ್ತದೆ. ಲಾಜರ್ ಸತ್ತು ಹೋದ, ಇನ್ನೂ ನಿರೀಕ್ಷೆಯೇ ಇಲ್ಲ ಅಂತ ಹೇಳಿದಾಗ ಯೇಸು ಸಮಾಧಿ ಬಳಿಗೆ ಬಂದು ಲಾಜರನೇ ಎದ್ದು ಬಾ ಎಂದು ಹೇಳಿ ಅವನಿಗೆ ಜೀವ ಕೊಟ್ಟ ಹಾಗೆ ನಿನ್ನ ಜೀವಿತದ ಸತ್ತು ಹೋದಂತಹ ವಿಷಯಗಳು ಇನ್ನು ಜೀವವೇ ಉಂಟಾಗುವುದಿಲ್ಲ, ಇದಕ್ಕೊಂದು ಪರಿಹಾರವೇ ಇಲ್ಲ ಎಂಬುದಾಗಿ ನೆನೆಸುವಂಥ ವಿಷಯಗಳಿಗೂ ಪರಿಹಾರವನ್ನು ಕೊಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಕಹಿಯಾದ ಅನುಭವವನ್ನು ಸಿಹಿಯಾಗಿ ಮಾರ್ಪಡಿಸುವ ದೇವರು, ಜೀವ ಇರುವಂತಹ ಅನುಭವವನ್ನು ಕೊಡುವಂತಹ ದೇವರು, ಚಲನೆ ಇಲ್ಲದಕ್ಕೆ ಚಲನೆಯನ್ನು ಉಂಟು ಮಾಡುವಂತಹ ದೇವರು. ಆ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಆತನ ಮುಖವನ್ನು ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಇದು ಸಮತಂದಾವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಕಹಿಯಾದ ಅನುಭವವನ್ನು ಸಿಹಿಯಾಗಿ ಮಾರ್ಪಡಿಸುವವನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದಕ್ಕೆ ಜೀವ ಕೊಡುವವನು, ಚಲನೆ ಇಲ್ಲದಕ್ಕೆ ಚಲನೆ ಕೊಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗಾಗಿ ಅದ್ಭುತವನ್ನು ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.